ಆ್ಯಕ್ಚುಲಿ ಕಣ್ಣುಗಳಿಂದ ನಾನು ಕಳೆದ 30 ವರ್ಷಗಳಿಂದ ಬೇಸತ್ತಿದ್ದೀನಿ. ಯಾಕಂದರೆ ನಾನು ರಂಗಭೂಮಿಯಲ್ಲಿ ಹಾಸ್ಯ ನಟನಾಗಿ ಬೆಳಿಬೇಕು ಅಂತೇಳಿ ಇದ್ದವ. ಸಡನ್ನಾಗಿ ನನಗೆ ಬರ್ತಾ ಇದ್ದ ಪಾತ್ರಗಳು ತಂದೆಯ ಪಾತ್ರ ಮತ್ತು ವಿಲನ್ ನೆಗೆಟಿವ್ ಶೇಡ್ ಪಾತ್ರಗಳೇ. ಹಾಗಾಗಿ ನಾನು ಬೇಜಾರು ಈ ಕಣ್ಣು ಅಂತ. ಕಡೆಗೂ ರಿಷಬ್ ಸರ್ ಈ ಕಣ್ಣನ್ನು ನೋಡಿದರು, ಬೆಳೆಸಿದರು. ಥ್ಯಾಂಕ್ ಯು ಸರ್ ನಿಮಗೆ. ಸರ್, ಆ ಒಂದು ಆ್ಯಕ್ಟ್ ಮಾಡುವಾಗ ನೀವು ದೈವ ಪಾತ್ರಿಯಾಗಿ ಆ್ಯಕ್ಟ್ ಮಾಡುವಾಗ ಹೇಗಿತ್ತು ಸರ್ ಅನುಭವ? ಆ್ಯಕ್ಚುಲಿ ಅದು ಹೇಳಲಿಕ್ಕೆ, ಅದು ಅನುಭವವೇ ಗೊತ್ತಾಗೋದಿಲ್ಲ ನಮಗೆ. ಅದು ಅನುಭವವೇ ಬೇರೆ, ಆ ಟೈಮೇ ಬೇರೆ. ಕ್ಷಣಾರ್ಧದಲ್ಲಿ ಆದಂಥ ಮೊದಲಿನ ಕಾಂತಾರದ್ದು, ನಂತರ ಈ ಕಾಂತಾರದ್ದು ಕೂಡ ಅಷ್ಟೇ. ಅಷ್ಟು ಕೆಲಸ ಮಾಡಿದ್ದೀವಿ ನಾವು. ಇಲ್ಲಿ ನಿಯತ್ತಾಗಿ ದೈವದ ಕಲ್ಲನ್ನು ಸ್ಥಾಪನೆ ಮಾಡುವಾಗ, ದೈವ ದರ್ಶನ ಬರುವಾಗ, ಅದು ನಾವೇನು ಮನೆಯಲ್ಲಿ ಮಾಡಿದ್ದೇವೋ ಅದನ್ನೇ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಅದು ಇಲ್ಲಿ ಅಭಿನಯ ಅಂತೇಳಿ ಏನಿಲ್ಲ. ನೀವು ರಿಯಲ್ ಆಗಿ ಆ ಥರದ್ದು ದೈವ ನರ್ತಕರಾಗಿ ಮಾಡ್ತೀರಾ ನೀವು? ನಾನು ದೈವ ನರ್ತಕರಲ್ಲ. ನಮ್ಮ ಮನೆಯಲ್ಲಿ ಕೊರಗಜ್ಜ ದೈವ ಇದೆ. ಕಳೆದ 24 ವರ್ಷಗಳಿಂದ ನಾನು ಆರಾಧಿಸ್ತಾ ಬಂದಿದ್ದೀನಿ. ಆತನೇ ನನಗೆ ಈಗ ಬೆಳಕು ಕೊಟ್ಟ. ಏನು 2010ರಿಂದ ಏನು ಸಿನಿಮಾ ಮಾಡ್ತಿದ್ದೀನೋ ಅಲ್ಲಿ ಇದ್ದಂಥ ಇದು ತುಳುನಾಡಿನ ತುಳು ಇಂಡಸ್ಟ್ರಿಯಲ್ಲಿಯೇ ಬೇರೆ. ಈಗ ಕನ್ನಡ ಇಂಡಸ್ಟ್ರಿಗೆ ಬರುವಾಗ ಇದು ಫುಲ್ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಒಗ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಇನ್ನು ಕಲಿತಾ ಇದ್ದೇನೆ, ಇನ್ನು ದೇವರ ದಯ. ತುಂಬ ಬದಲಾಗಿದೆ. ಆ್ಯಕ್ಚುಲಿ ನಾನು ರಂಗಭೂಮಿಯಲ್ಲಿ ಇದ್ದು ಸಿಟಿ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ದವ. ನಾನು 35 ವರ್ಷಗಳಿಂದ ಕಂಡಕ್ಟರ್ ಆಗಿದ್ದವ. ಈಗ 2019ರ ನಂತರ ನಾನು ಕಂಡಕ್ಟರ್ ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. 22ಕ್ಕೆ ಈ ಕಾಂತಾರ ಸಿನಿಮಾ ಸಿಕ್ತು. 22ರಿಂದ ನಾನು ಯಾವುದೇ ಕೆಲಸಕ್ಕೆ ಹೋಗದೆ ಸಿನಿಮಾದಲ್ಲೇ ಜೀವನ ನಡೆಸ್ತಾ ಇದ್ದೇನೆ. ಇದಕ್ಕೆ ನಾನು ಆ ಕಾಂತಾರ ನನಗೆ ರಿಷಬ್ ಸರ್ ಒಂದು ಬಟ್ಟಲು ಕೊಟ್ಟಿದ್ದಾರೆ, ಊಟ ಮಾಡು ಅಂತೇಳಿ. ತುಂಬ ಥ್ಯಾಂಕ್ಸ್. ಅದಕ್ಕೆ ನಿರ್ಮಾಪಕರಾದಂಥ ವಿಜಯ್ ಕಿರಗಂದೂರು ಸರ್ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಮುಖೇಶ್ ಗಂಧಕಾಡು ಅವರು ರಿಷಬ್ ಸರ್ಗೆ ನಾನು ಪರಿಚಯಿಸಿದೆ. ಇವರಿಗೆಲ್ಲರಿಗೂ ನಾನು ಕೊನೆಯ ಉಸಿರು ಇರುವ ತನಕ ಧನ್ಯವಾದಗಳನ್ನು